1. 2025ರಲ್ಲಿ ನಾಗರ ಪಂಚಮಿ ಯಾವಾಗ? 2. ಪೂಜಾ ಶುಭ ಸಮಯ. 3. ನಾಗರ ಪಂಚಮಿಯ ಮಹತ್ವ. 4. ಈ ದಿನ ಉಪವಾಸದ ಮಹತ್ವ ಏನು? 5. ನಾಗರ ಪಂಚಮಿಯ ಪೂಜಾ ವಿಧಾನ. 6. ನಾಗ ಪಂಚಮಿ ಪೂಜಾ ಮಂತ್ರ. ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿಗೆ ವಿಶೇಷ ಮಹತ್ವವಿದೆ. ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಆಚರಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸರ್ಪ ದೇವತೆ ಮತ್ತು ಶಿವನನ್ನು ಪೂಜಿಸುವುದರಿಂದ ಕಾಲಸರ್ಪ ದೋಷದಿಂದ ಮುಕ್ತಿ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ನಾಗ ಪಂಚಮಿ ವಿಶೇಷವಾಗಿ ಹಾವುಗಳ ಆರಾಧನೆಗೆ ಪ್ರಸಿದ್ಧವಾಗಿದೆ ಮತ್ತು ಇದು ಪ್ರಕೃತಿಗೆ ಗೌರವವನ್ನು ತೋರಿಸುವ ಸಂಕೇತವಾಗಿದೆ. 2025ರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಯಾವಾಗ ಆಚರಿಸಬೇಕು ಎಂಬ ಬಗ್ಗೆ ಇಲ್ಲಿದೆ ಮಾಹಿತಿ. ನಾಗರ ಪಂಚಮಿಯ ಆಚರಣೆಯ ಸಂದರ್ಭದಲ್ಲಿ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ಹುತ್ತಗಳಿಗೆ ಹಾಲು ಮತ್ತು ಬೆಳ್ಳಿಯ ಆಭರಣಗಳನ್ನು ಅರ್ಪಿಸಿ ನಾಗದೇವರನ್ನು ಪ್ರಾರ್ಥಿಸುತ್ತಾರೆ. ತಮ್ಮನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಅಣ್ಣ ತಂಗಿಯರ ಬಾಂಧವ್ಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬ ನಂಬಿಕೆಯಿದೆ. ನಾಗರ ಪಂಚಮಿಯ ಸಮಯದಲ್ಲಿ ವಾತಾವರಣವು ಶಾಂತವಾಗಿರುತ್ತದೆ. ಇದು ಸಾತ್ವಿಕತೆಯನ್ನು ಗ್ರಹಿಸಲು ಅನುಕೂಲಕರವಾಗಿದೆ. ಪಂಚಪ್ರಾಣಗಳೇ ಪಂಚನಾಗಗಳೆಂದು ಪರಿಗಣಿಸಲ್ಪಡುತ್ತವೆ. ಈ ದಿನದಂದು ಶೇಷನಾಗ ಮತ್ತು ಶ್ರೀವಿಷ್ಣುವನ್ನು ಪ್ರಾರ್ಥಿಸುವುದು ಮಂಗಳಕರವೆಂದು ಹೇಳಲಾಗುತ್ತದೆ. 2025ರಲ್ಲಿ ನಾಗರ ಪಂಚಮಿ ಯಾವಾಗ? ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಜುಲೈ 28, 2025ರಂದು ರಾತ್ರಿ 11:24 ಪ್ರಾರಂಭವಾಗುತ್ತಿದೆ. ಈ ದಿನಾಂಕವು ಜುಲೈ 30ರಂದು ಮಧ್ಯಾಹ್ನ 12:46 ಕೊನೆಗೊಳ್ಳುತ್ತದೆ. ಈ ಪರಿಸ್ಥಿತಿಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಮಂಗಳವಾರ ಜುಲೈ 29, 2025ರಂದು ಆಚರಿಸಲಾಗುತ್ತದೆ. ಪೂಜಾ ಶುಭ ಸಮಯ. ಧಾರ್ಮಿಕ ದೃಷ್ಟಿಕೋನದಿಂದ ಶುಭ ಸಮಯದಲ್ಲಿ ಪೂಜೆ ಮಾಡಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತವೆ. ನಾಗ ಪಂಚಮಿಯಂದು ಪೂಜೆಯ ಮುಖ್ಯ ಮುಹೂರ್ತಗಳು ಈ ಕೆಳಗಿನಂತಿವೆ. ಬೆಳಗಿನ ಮುಹೂರ್ತ ಬೆಳಗ್ಗೆ 5:42ದಿಂದ 8:31 ಮಧ್ಯಾಹ್ನ ಶುಭ ಸಮಯ ಮಧ್ಯಾಹ್ನ 3:51 ರಿಂದ ಸಂಜೆ 5:32 ಈ ಶುಭ ಸಮಯದಲ್ಲಿ ಸರ್ಪ ದೇವರನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ನಾಗರ ಪಂಚಮಿಯ ಮಹತ್ವ. ಈ ದಿನದಂದು ಭಕ್ತರು ನಾಗದೇವನಿಗೆ ಹಾಲು, ಶ್ರೀಗಂಧ, ಹೂವು, ಅಕ್ಕಿ ಇತ್ಯಾದಿಗಳನ್ನು ಅರ್ಪಿಸಿ ಉಪವಾಸ ಆಚರಿಸಿ ಪೂಜಿಸುತ್ತಾರೆ. ನಾಗಪಂಚಮಿಯಂದು ಮಾಡುವ ಪೂಜೆಯಿಂದ ಭಯ, ರೋಗ, ದುಃಖ ಮತ್ತು ಕಾಲಸರ್ಪ ದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಜ್ಯೋತಿಷ್ಯ ದೋಷಗಳಿಂದ ಬಳಲುತ್ತಿರುವವರಿಗೆ ಈ ದಿನ ವಿಶೇಷವಾಗಿ ಶುಭವಾಗಿದೆ. ಉಪವಾಸದ ಮಹತ್ವ ಏನು? ನಾಗರ ಪಂಚಮಿಯಂದು ಆಚರಿಸಲಾಗುವ ಉಪವಾಸದ ಮಹತ್ವವು ಸತ್ಯೇಶ್ವರಿ ಎಂಬ ದೇವಿಯ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ಸತ್ಯೇಶ್ವರಿ ದೇವಿಯು ಸತ್ಯೇಶ್ವರ ಎಂಬ ಸಹೋದರನನ್ನು ಹೊಂದಿದ್ದಳು. ನಾಗರ ಪಂಚಮಿಯ ಹಿಂದಿನ ದಿನ ಸತ್ಯೇಶ್ವರನು ಮರಣ ಹೊಂದಿದನು. ತಮ್ಮ ಸಹೋದರನ ಅಗಲಿಕೆಯಿಂದ ದುಃಖಿತಳಾದ ಸತ್ಯೇಶ್ವರಿ ಅಂದು ಆಹಾರವನ್ನು ತ್ಯಜಿಸಿದಳು. ಆಗ ಆಕೆಗೆ ಆಕೆಯ ಸಹೋದರನು ನಾಗರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಆ ದಿನದಿಂದ ಮಹಿಳೆಯರು ತಮ್ಮ ಸಹೋದರನ ಹೆಸರಿನಲ್ಲಿ ಉಪವಾಸವನ್ನು ಆಚರಿಸುವ ಸಂಪ್ರದಾಯವು ಬೆಳೆದು ಬಂದಿದೆ. ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ. ಈ ಉಪವಾಸದ ಮತ್ತೊಂದು ಉದ್ದೇಶವೆಂದರೆ ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ ಮತ್ತು ಅವನು ಎಲ್ಲಾ ರೀತಿಯ ದುಃಖಗಳು ಹಾಗೂ ಸಂಕಟಗಳಿಂದ ದೂರವಿರಲಿ ಎಂದು ಪ್ರಾರ್ಥಿಸುವುದು. ನಾಗರ ಪಂಚಮಿಯ ಹಿಂದಿನ ದಿನದಂದು ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಹೋದರೆ ಅದು ಆಕೆಯ ಸಹೋದರನಿಗೆ ಒಳಿತನ್ನುಂಟು ಮಾಡುತ್ತದೆ ಮತ್ತು ಅವನಿಗೆ ರಕ್ಷಣೆಯನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಹಾವುಗಳಿಗೆ ಹಾಲುಣಿಸುವ ಸಂಪ್ರದಾಯ. ಗ್ರಾಮೀಣ ಪ್ರದೇಶಗಳಲ್ಲಿ ನಾಗರ ಪಂಚಮಿಯಂದು ಹಾವುಗಳಿಗೆ ಹಾಲುಣಿಸುವ ಸಂಪ್ರದಾಯ ಇನ್ನೂ ಜೀವಂತವಾಗಿದೆ. ಅನೇಕ ತಜ್ಞರು ಇದನ್ನು ಪರಿಸರಕ್ಕೆ ಹಾನಿಕಾರಕವೆಂದು ಪರಿಗಣಿಸಿದರೂ ಅನೇಕ ಭಕ್ತರು ಇದನ್ನು ಇನ್ನೂ ನಂಬಿಕೆಯ ಸಂಕೇತವಾಗಿ ಮಾಡುತ್ತಾರೆ. ದೇವಾಲಯಗಳಲ್ಲಿ ನಾಗದೇವರ ವಿಗ್ರಹ ಅಥವಾ ಚಿತ್ರವನ್ನು ಹಾಲು, ಅರಿಶಿನ ಮತ್ತು ಶ್ರೀಗಂಧದಿಂದ ಅಭಿಷೇಕ ಮಾಡಿ ಪೂಜಿಸಲಾಗುತ್ತದೆ. ನಾಗರ ಪಂಚಮಿಯ ಪೂಜಾ ವಿಧಾನ. ನಾಗರ ಪಂಚಮಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಸ್ನಾನ ಮಾಡಿದ ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಮರದ ಪೀಠದ ಮೇಲೆ ಕೆಂಪು ಬಟ್ಟೆ ಹುತ್ತದ ಮಣ್ಣಿನ ಹಾವಿನ ವಿಗ್ರಹ ಅಥವಾ ಫೋಟೋ ಇರಿಸಿ. ಸರ್ಪ ದೇವತೆಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಅರಿಶಿನ, ಕುಂಕುಮ, ಹೂವು, ಅಕ್ಷತೆಗಳನ್ನು ಅರ್ಪಿಸಿ. ಇದರೊಂದಿಗೆ ಬಟ್ಟೆ, ಶ್ರೀಗಂಧ, ಅಕ್ಕಿ ಹೂವುಗಳು ಮತ್ತು ಆಭರಣಗಳು ಇತ್ಯಾದಿಗಳನ್ನು ಅರ್ಪಿಸಿ. ಧೂಪ ದೀಪಗಳನ್ನು ಹಚ್ಚಿ ಮತ್ತು ಹಣ್ಣುಗಳು, ಸಿಹಿತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಿ. ನಾಗ ಪಂಚಮಿಯ ಕಥೆಯನ್ನು ಕೇಳಿ ಆರತಿ ಮಾಡಿ. ನಾಗ ಪಂಚಮಿ ಪೂಜಾ ಮಂತ್ರ. ನಾಗ ಪಂಚಮಿಯಂದು ಪೂಜೆಯಲ್ಲಿ ಪಠಿಸಲು ಕೆಲವು ಮಂತ್ರಗಳು ಇಲ್ಲಿವೆ. ಓಂ ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಮಃ.